ಇದು 1 ಲೀಟರ್ ಆಯಿಲ್ ಬರ್ಬೇಕಾದ್ರೆ 3 kg ಸೀಡ್ಸ್ ಬೇಕಾಗುತ್ತೆ. ಒಟ್ಟು 13 kg ಹಾಕ್ತಿವಿ ನಾವು. 4.5 ಇಂದ 5 ಲೀಟರ್ ಆಯಿಲ್ ಎಸ್ಟೇಟ್ ಆಗುತ್ತೆ. ಪ್ಲಸ್ ಮಿಷಿನ್ ಅಲ್ಲಿ ತೆಗೆದುಕೊಂಡ್ರೆ ಹಿಂದೆ ರಾಗಿ ಕಲ್ಲಲ್ಲಿ ರಾಗಿನ ಬೀಸಿ ಯಾವ ತರ ಹಿಟ್ ಮಾಡ್ತಿದ್ವು ಅದ್ರ ಪರಿಮಳ ಹೆಂಗ್ ಬರ್ತಿತ್ತು. ಈಗ ಎಲೆಕ್ಟ್ರಿಕಲ್ ಮಿಲ್ ನಲ್ಲಿ ಹಸಿಟ್ಟು ಬಿಡಿಸಿ ಮುದ್ದೆ ಮಾಡಿದ್ರೆ ಯಾವ ತರ ಅದೇ ತರ ನೈಜವಾದ ಜೀವಸತ್ವಗಳು ಹೀಟ್ ಆದಾಗ ಒರಿಜಿನಲ್ ಕಲ್ತದೆ ಎಲೆಕ್ಟ್ರಿಕಲ್ ಕಾರಣದಲ್ಲಿ. ಇದರಲ್ಲಿ ಯಾವುದೇ ಜೀವಸತ್ವಗಳು ಲಾಸ್ ಆಗಲ್ಲ. ಇದು ಕೊನೆ ಅಂತ. ಈಗ ಎಣ್ಣೆ ರಿಮೂವ್ ಮಾಡಿದೀವಿ, ಗಾಣನ ರಿಮೂವ್ ಮಾಡಿದೀವಿ. ಇದು ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಇವತ್ತು ತೆಗೆದಿರೋದು. ಇದು ನೋಡಿ, ಇದಾದ್ಮೇಲೆ ಇದು 8 ದಿನ ಆದ್ಮೇಲೆ ಈ ಕಲರ್ ಬರುತ್ತೆ. ಇದು ಕೊಡುವ ಎಣ್ಣೆ ಗ್ರಾಹಕರಿಗೆ, ಕಡಲೆಕಾಯಿ ಎಣ್ಣೆ ನೋಡಿ, ಅದು ಕಲರ್ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ಮೂರು ಕಲರ್ ಇದೆ. ನಾವು ಸೀಡ್ಸ್ ಅನ್ನ ಈ ನಮ್ಮ ಅಕ್ಕಪಕ್ಕ ರೈತರುಗಳು ಬೆಳಿತಾರಲ್ಲ ಅವ್ರ ತವೇ ನಾವು ಪರ್ಚೇಸ್ ಮಾಡಿ ನಾವು ರೈತರಿಗೂ ಅನುಕೂಲ ಆಗಬೇಕು ಮತ್ತು ನಾವು ಬದುಕಬೇಕು. ಹುಚ್ಚೆಳ್ಳೆಣ್ಣೆ ಯೂಸ್ ಮಾಡಿರೋದ್ರಿಂದ ಯಾರು ಸ್ಟ್ರೋಕ್ ಹೊಡೆದಿರುತ್ತೆ ಅವ್ರಿಗೆ, ಮತ್ತೆ ಬುದ್ಧಿಮಂದ್ಯ ಮಕ್ಳುಗಳು ಇದಾರಲ್ಲ ಅವ್ರು ಕೊಟ್ರೆ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ, ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗುತ್ತೆ. ಎಣ್ಣೆ ತೆಗೆದಂತ ಆಯಿಲ್ ಅಲ್ಲಿ ಸಣ್ಣ ಸಣ್ಣ ಕಣಗಳು ಉಳಿದಿರುತ್ತೆ, ಅದು ಬಿಸಿ ಆದಾಗ ಏನಾಗುತ್ತೆ, ಅದು ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಹಜ ಗುಣ. ನನ್ನ ಹೆಸರು AM ಪುಟ್ಟಸ್ವಾಮಿ ಅಂತ, ಅರೇತಿಪ್ಪೂರು, ಮದ್ದೂರು ತಾಲೂಕು. ನಾನು ಪುಣ್ಯಕೋಟಿ ನ್ಯಾಚುರಲ್ಸ್ ಎತ್ತಿನಗಾಣದ ಘಟಕವನ್ನ ಇಗ್ಲೂರು ಮತ್ತು ಗರ್ಕಳಿ ಮುಖ್ಯ ರಸ್ತೆಯಲ್ಲಿ ಚನ್ನಪಟ್ಟಣ ತಾಲೂಕಿಲ್ಲಿ ನಾನು ಆರಂಭ ಮಾಡಿದ್ದೇನೆ. ಇದು ಆರಂಭ ಮಾಡಬೇಕಾದ್ರೆ ನನಗೆ ಮದ್ದೂರು ತಾಲೂಕು ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆ ಅಡಿಯಲ್ಲಿ ಪ್ರವಾಸ ಕೈಗೊಂಡಿದ್ರು. ಅವಾಗ ಅವರು ಸುಮಾರು ಕಡೆ ಯಾವ ರೈತರು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಅಂತ ವಿಸಿಟ್ ಮಾಡಿ ತೋರಿಸ್ಕೊ ಹೋದಾಗ ನನಗೆ ಎತ್ತಿನಗಾಣಿಕೆ ಘಟಕವನ್ನು ತೋರಿಸಿದ್ರು. ಅದನ್ನ ನೋಡಿ ಅದು ನಾವು ಯಾಕೆ ಮಾಡಬಾರ್ದು, ಎತ್ತಿನಗಾಣವನ್ನ ನಾವು ತಿಂತಾ ಇರುವ ಆಹಾರ ಮತ್ತು ಎಣ್ಣೆ ಎಲ್ಲ ಕಲಬೆರಕೆ ಆಗಿದೆ, ಪರಿಶುದ್ಧವಾದ ಎಣ್ಣೆ ಬೇಕು ಅನ್ನೋ ಮನಸ್ಥಿತಿಯಿಂದ ನಾವು ಅದರ ಪ್ರೇರೇಪಣೆ ತಗೊಂಡು ಈಗ ಇಗ್ಲೂರು ಮತ್ತು ಗರ್ಕಳಿ ಮುಖ್ಯ ರಸ್ತೆಯಲ್ಲಿ ಚನ್ನಪಟ್ಟಣ ತಾಲೂಕು ಇಲ್ಲಿ ಒಂದು ಪುಣ್ಯಕೋಟಿ ನ್ಯಾಚುರಲ್ ಎತ್ತಿನಗಾಣದ ಘಟಕವನ್ನ ಪ್ರಾರಂಭ ಮಾಡಿದ್ದೇನೆ. ನೋಡಿ, ಇದು ಕಡಲೆಕಾಯಿ, ಇದಕ್ಕೆ 13 kg ಹಾಕಿದ್ದೀವಿ. ಈಗ 13 kg ಹಾಕಿರೋದ್ರಿಂದ ಇದು 2.5 ಗಂಟೆ ಪ್ರೋಸೆಸ್. 2.5 ಗಂಟೆ ಪ್ರೋಸೆಸ್ ಆಗಿರೋದ್ರಿಂದ ಇದು 1 ಲೀಟರ್ ಆಯಿಲ್ ಬರ್ಬೇಕಾದ್ರೆ 3 kg ಸೀಡ್ಸ್ ಬೇಕಾಗುತ್ತೆ ಕಡಲೆ ಬೀಜಕ್ಕೆ. ಒಟ್ಟು 13 kg ಹಾಕ್ತಿವಿ ನಾವು. 4.5 ಇಂದ 5 ಲೀಟರ್ ಆಯಿಲ್ ಎಸ್ಟೆಂಟ್ ಆಗುತ್ತೆ. ಇದು ಒರಿಜಿನಲ್ ಎತ್ತಿನಗಾಣದ ಘಟಕದಲ್ಲಿ ಮಾಡ್ತಾ ಇರೋದು. ತುಂಬಾ ಉತ್ಕೃಷ್ಟವಾದ ಮತ್ತು ಕೋಟ್ ಪ್ಲಸ್ ಆಯಿಲ್ ಅಂತ ಹೇಳ್ತೀವಿ ಎಲ್ಲ. ಇದು ನಿಜವಾದ ನೈಜ ಆಯಿಲ್. ಇದಕ್ಕೆ ನಮ್ದು 2.5 ಗಂಟೆ ಪರಿಶ್ರಮ ಬರುತ್ತೆ. 7 kg ಹಿಂಡಿ ಬರುತ್ತೆ. 4.5 ಇಂದ 5 ಲೀಟರ್ ಆಯಿಲ್ ಬರುತ್ತೆ. ನಿಮ್ಮಲ್ಲಿ ಕೋಲ್ಡ್ ಪ್ರೆಸ್ ಅಂದ್ರೆ ಕೋಲ್ಡ್ ಪ್ರೆಸ್ ಮತ್ತೆ ಮಿಷಿನ್ ಅಲ್ಲೂ ನೇರವಾಗಿ ತೆಗೆಯುವ ಆಯ್ತು, ಏನ್ ವ್ಯತ್ಯಾಸ ಇದೆ? ಕೋಲ್ಡ್ ಪ್ರೆಸ್ ಮಿಷಿನ್ ಅಲ್ಲಿ ತೆಗೆದುಕೊಂಡ್ರೆ ಹಿಂದೆ ರಾಗಿ ಕಲ್ಲಲ್ಲಿ ರಾಗಿನ ಬೀಸಿ ಯಾವ ತರ ಹಿಟ್ ಮಾಡ್ತಿದ್ವು ಅದ್ರ ಪರಿಮಳ ಹೆಂಗ್ ಬರ್ತಿತ್ತು. ಈಗ ಎಲೆಕ್ಟ್ರಿಕಲ್ ಮಿಲ್ ನಲ್ಲಿ ಹಸಿಟ್ಟು ಬಿಡಿಸಿ ಮುದ್ದೆ ಮಾಡೋದು ಯಾವ ತರ ಅದೇ ತರ. ಇದು ಮರದಿಂದ ಮಾಡಿರುವಂತದ್ದು. ತುಂಬಾ ಕಮ್ಮಿ ಟೆಂಪರೇಚರ್ ಅಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದು ಆಯಿಲ್ ಎಸ್ಟೇಟ್ ಆಗುತ್ತೆ. ಇದು 1 ನಿಮಿಷಕ್ಕೆ 3 ರೌಂಡ್ ಬರುತ್ತೆ. ಎಲೆಕ್ಟ್ರಿಕಲ್ ಅಲ್ಲಿ 33 ರೌಂಡ್ ಬರುತ್ತೆ. 1 ನಿಮಿಷಕ್ಕೆ ಎಲೆಕ್ಟ್ರಿಕಲ್ ಕಾರಣದಲ್ಲಿ 33 ರೌಂಡ್ ಬರುತ್ತೆ. ಆಗ ಏನಾಗುತ್ತೆ, ನೈಜವಾದ ಜೀವಸತ್ವಗಳು ಹೀಟ್ ಆದಾಗ ಒರಿಜಿನಲ್ ಕಲ್ತದೆ ಎಲೆಕ್ಟ್ರಿಕಲ್ ಕಾರಣದಲ್ಲಿ. ಇದರಲ್ಲಿ ಯಾವುದೇ ಜೀವಸತ್ವಗಳು ಲಾಸ್ ಆಗಲ್ಲ. ನಮಗೆ ಉತ್ಕೃಷ್ಟವಾದ ಎಣ್ಣೆ ಸಿಗುತ್ತೆ. ಅದರಿಂದ ನಾವು ಇದನ್ನ ಕೋಲ್ಡ್ ಪ್ರೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೊನೆ ಹಂತ, ಎಣ್ಣೆ ತೆಗುವಂತ ಕೊನೆ ಹಂತದಲ್ಲಿ ಯಾವ ತರ ಎಣ್ಣೆ ತೆಗಿತೀವಿ ಮತ್ತೆ ಯಾವ ತರ ರಿಮೂವ್ ಆಗುತ್ತೆ, ಅದರಿಂದ ಹಿಂಡಿ ಎಷ್ಟು ಬರುತ್ತೆ ಅನ್ನೋದನ್ನ ಈಗ ತೋರಿಸ್ತೀನಿ ನೋಡಿ. ಇದು ಕೊನೆ ಅಂತ. ಈಗ ಎಣ್ಣೆ ರಿಮೂವ್ ಮಾಡಿದೀವಿ, ಗಾಣನು ರಿಮೂವ್ ಮಾಡಿದೀವಿ. ಇದು 6 kg ಹಿಂಡಿ ಬರುತ್ತೆ. ಇಲ್ಲಿ ಕೆಳಗಡೆ 1-1.5 ಲೀಟರ್ ಆಯಿಲ್ ಬರುತ್ತೆ ಅಂತಿಮ ಹಂತದಲ್ಲಿ. ಮೇಲ್ಗಡೆ 3 ಲೀಟರ್ ಬರುತ್ತೆ. ಒಟ್ಟು ಟೋಟಲ್ 4.5 ಲೀಟರ್ ಆಯಿಲ್ ಬರುತ್ತೆ. ಈ ಹಿಂಡಿನ ನಮ್ಮ ದನಗಳಿಗೆ ಕೊಡ್ತೀವಿ. ದನಗಳು ಕೊಡೋದ್ರಿಂದ
ಒಳ್ಳೆ ಪ್ಲಾಟ್ ಬರುತ್ತೆ, ಆರೋಗ್ಯವಾಗಿರ್ತವೆ, ದಷ್ಟಪುಷ್ಟವಾಗಿರ್ತವೆ. ನಮ್ಮ ಈ ಗಾಣ ಮಾಡಿರೋ ಉದ್ದೇಶ ಏನು ಅಂತಂದ್ರೆ ನಮಗೆ ಎರಡು ಬೆನಿಫಿಟ್. ಒಂದು, ಗೋತಳಿನ ಸಂರಕ್ಷಣೆ ಮಾಡುವಂಥದ್ದು, ಮತ್ತೆ ಆರೋಗ್ಯಕರವಾದಂಥ ತಿಂಡಿ ಕೊಟ್ಟು ನೈಸರ್ಗಿಕ ಕೃಷಿಗೆ ಏನ್ ಬೇಕು, ಗಂಜಳ, ತೊಪ್ಪೆ, ಹಿಂಡಿ ದ್ರಾವಣ ಏನೇನ್ ಮಾಡ್ಬೇಕು ಅದೆಲ್ಲಾನು ಯೂಸ್ ಮಾಡ್ಕೊಂಡು ಸಾವಯವದಲ್ಲಿ ರೈತರಿಗೆ ಆರೋಗ್ಯವಾಗಿ ಆಹಾರ ಮತ್ತು ಎಣ್ಣೆ ಎರಡೂ ಕೊಡು ಕಾನ್ಸೆಪ್ಟ್ ಇಂದ ಈ ಘಟಕವನ್ನ ನಾವು ಪುಣ್ಯಕೋಟಿ ನ್ಯಾಚುರಲ್ ಆಯಿಲ್ಸ್ ಘಟಕವನ್ನ ಇಗ್ಲೂರು ಮತ್ತು ಗರ್ಕಳಿ ಮುಖ್ಯ ರಸ್ತೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಎಣ್ಣೆ ಗಾಣದಿಂದ ತೆಗೆದ್ಮೇಲೆ ಅದು ಒಂದನೇ ಪ್ರೋಸೆಸ್. ಎರಡನೇ ಪ್ರೋಸೆಸ್ ಏನು ಅಂತಂದ್ರೆ ಆ ಎಣ್ಣೆನ ತಂದು ಈ ಸ್ಟೀಲ್ ಕ್ಯಾನ್ಗಳಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಶೇಖರಣೆ ಮಾಡೋ ಉದ್ದೇಶ ಡ್ರೈ ಆಗಿ ಅದು 1 ವಾರ ಸೆಟ್ಲ್ ಆಗ್ಬೇಕು. ಅದು ಸೆಟ್ಲ್ ಆದ್ಮೇಲೆ ಉತ್ಕೃಷ್ಟವಾದ ಎಣ್ಣೆ ಆಗುತ್ತೆ. ಅದನ್ನ ನಾವು ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಮಿಕ್ಸ್ ಅಂತ ಅಲ್ಲಿಂದ ಬಂದಂತ ಹಿಂಡಿ ಇಲ್ಲಿ ತಂದು ಶೇಖರಣೆ ಮಾಡಿ ಇದನ್ನ ಡ್ರೈ ಮಾಡಿ ದನಗಳಿಗೆ, ಹಸುಗಳಿಗೆ, ಮತ್ತೆ ಆಡು ಕುರಿಗಳಿಗೆ, ಮತ್ತೆ ಸಾವಯವ ದ್ರಾವಣವಾಗಿ ಮಾಡುವಂತ ಈಗಿನ ನೈಸರ್ಗಿಕ ಕೃಷಿ ಬದುಕಲ್ಲಿ ಏನೇನ್ ಬೇಕು ಅಂತ ದ್ರಾವಣ ಮಾಡೋದಕ್ಕೆ ಎಲ್ಲಾ ಹಿಂಡಿಗಳು ಯೂಸ್ ಆಗ್ತವೆ. ಇದು ಕೊಬ್ಬರಿ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆ ಇವತ್ತು ತೆಗ್ದಿರೋದು. ಇದು ನೋಡಿ, ಇದಾದ್ಮೇಲೆ ಇದು 8 ದಿನ ಆದ್ಮೇಲೆ ಈ ಕಲರ್ ಬರುತ್ತೆ. ಇದು ಕೊಡುವ ಎಣ್ಣೆ ಗ್ರಾಹಕರಿಗೆ, ಕಡಲೆಕಾಯಿ ಎಣ್ಣೆ ನೋಡಿ, ಅದು ಕಲರ್ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. 3 ಕಲರ್ ಇದೆ. ಇದು ಹರಳೆಣ್ಣೆ ಹೋಮ್ ಮೇಡ್, ಇದು ಸೂರ್ಯಕಾಂತಿ, ಇದು ಎಳ್ಳು, ಮತ್ತೆ ಹುಚ್ಚಳ ಆ ಕಡೆ ಇದೆ. ನಾವು ಸೀಡ್ಸ್ ಅನ್ನ ಈ ನಮ್ಮ ಅಕ್ಕಪಕ್ಕ ರೈತರುಗಳು ಬೆಳಿತಾರಲ್ಲ ಅವ್ರ ತವೇ ನಾವು ಪರ್ಚೇಸ್ ಮಾಡಿ ನಾವು ರೈತರಿಗೂ ಅನುಕೂಲ ಆಗಬೇಕು ಮತ್ತು ನಾವು ಬದುಕಬೇಕು, ಆ ಕಾನ್ಸೆಪ್ಟ್ ಮುಖಾಂತರವಾಗಿ ನಾವು ಈ ಎಣ್ಣೆ ಘಟಕನ ಸ್ಟಾರ್ಟ್ ಮಾಡಿದೀವಿ. ಇದ್ರ ಜೊತೆಲಿ ನೈಸರ್ಗಿಕ ಕೃಷಿ ಮಾಡ್ಕೊಂಡು ಈ ದನದಿಂದ ಬರುವಂತ ಗಂಜಲ ಆಗಿರ್ಬೋದು, ತೊಪ್ಪೆ ಆಗಿರ್ಬೋದು, ಹಿಂಡಿ ಆಗಿರ್ಬೋದು, ದ್ರಾವಣಗಳ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡಿ ಆ ಕೃಷಿಯಿಂದಲೂ ನಮ್ಗೆ ವರ್ಷಕ್ಕೆ 1,500 ಲಕ್ಷದಿಂದ 2 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಒಟ್ಟು ಎಣ್ಣೆಲಿ ನಮ್ಮ ಕುಟುಂಬದವರೇ ತುಂಬು ಕುಟುಂಬ ಆಗಿರೋದ್ರಿಂದ ನಮ್ಮ ಮನೆಗೆ ನಾವೇ ಓನರ್ ಅನ್ನೋ ತರದಲ್ಲಿ ನಾವೆಲ್ಲ ದುಡಿದು ನಾವು ಒಂದು ಕುಟುಂಬದಲ್ಲಿ ಸುಖವಾಗಿದ್ದೀವಿ. ಇವಾಗ ಎಣ್ಣೆ ಒಟ್ಟು ನಮ್ಮಲ್ಲಿ 8 ತರ ಎಣ್ಣೆ ಸಿಗುತ್ತೆ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳು ಎಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಬಾದಾಮಿ ಎಣ್ಣೆ, ಕುಸುಬೆ ಎಣ್ಣೆ, ಹರಳೆಣ್ಣೆ ಮನೇಲೆ ಸಾಂಪ್ರದಾಯಿಕವಾಗಿ ಹೇಗೆ ಎಳ್ಳ ಬೇಯಿಸಿ ಮಾಡ್ತಾರೋ ಆ ರೀತಿಯಲ್ಲಿ ಸಾಂಪ್ರದಾಯಿಕವಾದ ರೀತಿಯಲ್ಲೇ ನಾವು ಹರಳೆಣ್ಣೆನ ಮಾಡಿ ಕೊಡ್ತಾ ಇದೀವಿ ಗ್ರಾಹಕರಿಗೆ. ಹುಚ್ಚೆಳ್ಳೆಣ್ಣೆ ಯೂಸ್ ಮಾಡೋದ್ರಿಂದ ಯಾರು ಸ್ಟ್ರೋಕ್ ಹೊಡೆದಿರುತ್ತೆ ಅವ್ರಿಗೆ, ಮತ್ತೆ ಬುದ್ಧಿಮಂದಿ ಮಕ್ಳುಗಳಿದಾರಲ್ಲ ಅವ್ರು ಕೊಟ್ರೆ ತುಂಬಾ ಡೆವಲಪ್ಮೆಂಟ್ ಆಗುತ್ತೆ, ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗುತ್ತೆ. ಮತ್ತೆ ಮೆಚೂರ್ಡ್ ಆದಂತ ಮಕ್ಳುಗಳಿಗೆ ಅಥವಾ ಡೆಲಿವರಿ ಆದಂತ ಹೆಂಗಸುಗಳಿಗೆ, ಯಾಕೆ ಅಂತಂದ್ರೆ ಬಾಡಿ ವಾರ್ಮ್ ಅಪ್ ಆಗುತ್ತೆ. ಅದನ್ನ ಕೊಡೋದ್ರಿಂದ ಮಕ್ಳಿಗೆ ಯಾರಿಗೆ ಎದೆ ಹಾಲಿನ ಸಮಸ್ಯೆ ಇರುತ್ತೆ ಇದನ್ನ ಕೊಟ್ರೆ ಅದು ಯಥೇಚ್ಛವಾಗಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಆರೋಗ್ಯದಲ್ಲಿ ತುಂಬಾ ಪರಿಣಾಮ ಬೀರುತ್ತೆ. ಕಡಲೆಕಾಯಿ ಎಣ್ಣೆನೂ ಅಷ್ಟೇ, BP ಶುಗರ್ ಇರೋರು ಅದೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ, BP ಕಂಟ್ರೋಲ್ ಅಲ್ಲಿ ಇರುತ್ತೆ. ಸಂಪೂರ್ಣವಾಗಿ ಯಾವುದೇ ಆಯಿಲ್ ತಕೊಳ್ಳಿ ನಮ್ಮ ಹತ್ರ ಉತ್ತಮವಾದ ಕ್ವಾಲಿಟಿ, ಉತ್ತಮವಾದ ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಲಿ. ಸೊ ಒಂದೊಂದು ಎಣ್ಣೆಗೂ ಒಂದೊಂದು ಅದದೇ ಆದಂತ ಸೊ ಏನೋ ಗುಣ ಹೊಂದಿದೆ. ಸೊ ಇವಾಗ ನೋಡಿದ್ರಲ್ಲ, ಎಳ್ಳೆಣ್ಣೆ ಆಗ್ಲಿ, ಹುಚ್ಚೆಳ್ಳೆಣ್ಣೆ ಆಗ್ಲಿ, ಎಳ್ಳೆಣ್ಣೆ ಎಲ್ಲಾನು ಪೇನ್ ಕಿಲ್ಲರ್ಗೆ ಯೂಸ್ ಮಾಡ್ತಾರೆ. ಸಾಸಿವೆ ಎಣ್ಣೆನೂ ಅಷ್ಟೇ ಹಾರ್ಟ್ ರಿಲೇಟೆಡ್ ಕಾಯಿಲೆಗೆ ತುಂಬಾ ಒಳ್ಳೇದು. ಮತ್ತೆ ಕೊಬ್ಬರಿ ಎಣ್ಣೆನೂ ಅಷ್ಟೇ, ಕಡಲೆಕಾಯಿನೂ ಅಷ್ಟೇ. ಯಾವುದೇ ಎಣ್ಣೆ ತಕೊಳ್ಳಿ ಗಾಣದಿಂದ, ಅದು ಸೀಡ್ಸ್ ಇಂದ ತೆಗೆದಂತ ಆಯಿಲ್ಗಳು ಇದೆಯಲ್ಲ, ಪ್ರತಿಯೊಂದನ್ನು ಒಂದೊಂದಕ್ಕೆ ಒಂದೊಂದ್ ತರ ಪ್ರಾಮುಖ್ಯತೆ ಇದೆ. ಸೊ ಅದು ಯೂಸ್ ಮಾಡೋದ್ರಿಂದ ತುಂಬಾ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಕೆಲವ್ರು ಏನ್ ಹೇಳ್ತಾರೆ, ಗಾಣದ ಎಣ್ಣೆ ಯಾಕೆ ದುಬಾರಿ ಆಗುತ್ತೆ ಅಂತಂದ್ರೆ, ಎಷ್ಟು ಕೆಜಿ ಸೀಡ್ಸ್ ಹಾಕಿದ್ರೆ ಎಷ್ಟು ಎಣ್ಣೆ ಬರುತ್ತೆ, ಯಾವ್ಯಾವ ಸೀಡ್ಸ್ಗೆ ಎಷ್ಟು ಕೆಜಿಗೆ ಎಷ್ಟು ವೆಚ್ಚ ತಗ್ಲತ್ತಾರೆ ಅದ್ರ ಮೇಲೆ ಪ್ರೈಸ್ ಡಿಸೈಡ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡಿಂಗ್ ಪ್ರೈಸ್ ಯಾವ್ದು ಇರಲ್ಲ. ಸೊ ಇವಾಗ 1 ವಾರ ಇದ್ದಿದ್ ರೇಟು 1 ವಾರಕ್ಕೆ ಇರಲ್ಲ. ಸೊ ವೇರಿಯೇಷನ್ ಆಗ್ತಾ ಇರುತ್ತೆ. ಆ ವೇರಿಯೇಷನ್ಗೆ ತಕ್ಕಂತೆ ನಾವು ಲೀಟರ್ಗೆ ಇಷ್ಟಿಷ್ಟು ಅಂತ ಫಿಕ್ಸ್ ಮಾಡಿರ್ತೀವಿ. ಸೊ ಇವಾಗ ಹೇಳ್ತಾರೆ, ನಿಮ್ಮ ಎಣ್ಣೆ ಯೂಸ್ ಮಾಡಿದ್ರೆ, ಎತ್ತಿನ ಗಾಣದ ಎಣ್ಣೆ, ಯಾವ್ದೇ ಗಾಣದ ಎಣ್ಣೆಗಳು ಯೂಸ್ ಮಾಡಿದ್ರೆ ನೊರೆ ಯಾಕೆ ಬರುತ್ತೆ ಅಂತಂದ್ರೆ, ಈ ಎಣ್ಣೆ ತೆಗೆದಂತ ಆಯಿಲ್ ಅಲ್ಲಿ ಸಣ್ಣ ಸಣ್ಣ ಕಣಗಳು ಉಳಿದಿರುತ್ತೆ. ಅದು ಬಿಸಿ ಆದಾಗ ಏನಾಗುತ್ತೆ, ಅದು ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸಹಜ ಗುಣ. ನೊರೆ ಬತ್ತಾದೆ ಅಂತಂದ್ರೆ ಅದು ಇದೆಲ್ಲ ಏನೋ ಶುದ್ಧವಾದ ಎಣ್ಣೆ ಅಂತ, ಅದೊಂದು ಲಕ್ಷಣ ಅದ್ರದ್ದು.